ಹಾಯ್, ನಮಸ್ಕಾರ. ಬನ್ನಿ, ನಾನು ಈಗ ನಿಮಗೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಗಾಂಧಿನಗರದ ಗ್ರಾಮದಲ್ಲಿ ಒಂದು ಅದ್ಭುತವಾದ ಶಿವಾಲಯವಿದೆ. ಆ ಶಿವಾಲಯವನ್ನು ತೋರಿಸುತ್ತೇನೆ. ಆ ಶಿವಾಲಯದ ಪಕ್ಕದಲ್ಲಿ ಅಂದರೆ ಬಲಗಡೆಯಲ್ಲಿ ಒಂದು ಬೃಹತ್ ಗಾತ್ರದ ಹನುಮಾನ್ ವಿಗ್ರಹವನ್ನು ಮಾಡಿದ್ದಾರೆ. ಹಾಗೆ ಆ ವಿಗ್ರಹದ ಮುಂದೆ ಶಿವನ ವಿಗ್ರಹವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ನೋಡಿ, ನಾವು ಕ್ಯಾಮರಾದಲ್ಲಿ ಸೆರೆ ಹಿಡಿಯುವ ಕಾಲಕ್ಕೆ ಹನುಮಾನ್ ನಿಧಾನವಾಗಿ ಹಿಂದಕ್ಕೆ ಹೋಗುತ್ತಾನೆ. ಹಾಗೆ ನಿಧಾನವಾಗಿ ನಮ್ಮ ಶಿವ ಮುಂದೆ ಪ್ರತ್ಯಕ್ಷನಾಗುತ್ತಾನೆ. ನೋಡಲು ತುಂಬ ಅದ್ಭುತ. ಈ ಶಿವಾಲಯವನ್ನು ಶ್ರೀ ಅನ್ನಪೂರ್ಣ ವಿಶಾಲಾಕ್ಷ್ಮಿ ಸಮೇತ ಶ್ರೀ ವಿಶ್ವೇಶ್ವರ ಪಂಚಾಯತ್ ಕ್ಷೇತ್ರ ಎಂದು ಕರೆಯುತ್ತಾರೆ. ಈ ಕ್ಷೇತ್ರಕ್ಕೆ ನಾನು ಬಸ್ನಲ್ಲಿ ಬಂದೆ. ಅಂದರೆ ಸಿಂಧನೂರಿನಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಈ ಗಾಂಧಿನಗರ ಇದೆ. ಈ ಗಾಂಧಿನಗರದ ಸ್ಟಾರ್ಟಿಂಗ್ನಲ್ಲಿ ಅಂದರೆ ಎಂಟ್ರೆನ್ಸ್ನಲ್ಲೇ ಈ ಗುಡಿ ಬರುತ್ತದೆ. ಈ ದೇವಸ್ಥಾನವನ್ನು ಇತ್ತೀಚೆಗೆ ಹೊಸದಾಗಿ ನಿರ್ಮಿಸಲಾಗಿದೆ. ಇಲ್ಲಿ ನೋಡಿ, ಇದೇ ದೇವಸ್ಥಾನದ ಗೋಪುರ. ಇಲ್ಲಿ ನೋಡಿ, ಶ್ರೀ ಅನ್ನಪೂರ್ಣ ವಿಶಾಲಾಕ್ಷಿ ಸಮೇತ ವಿಶ್ವೇಶ್ವರ ಪಂಚಾಯತನ ಕ್ಷೇತ್ರ ಎಂದು ಈ ದೇವಸ್ಥಾನಕ್ಕೆ ಕರೆಯುತ್ತಾರೆ. ನಾನು ಈ ದೇವಸ್ಥಾನದ ಎಂಟ್ರೆನ್ಸ್ ಮುಖಾಂತರ ಒಳಗೆ ಹೋದೆ. ಎಂಟ್ರೆನ್ಸ್ನಲ್ಲಿ ದ್ವಾರಪಾಲಕರ ವಿಗ್ರಹಗಳನ್ನು ಮಾಡಿದ್ದಾರೆ. ಅದನ್ನು ದಾಟಿಕೊಂಡು ಮುಂದಕ್ಕೆ ಹೋದರೆ ಗೋಪುರದಿಂದ ನಾವು ಒಳಗಡೆ ಹೋದಾಗ ಬಲಗಡೆ ಮತ್ತು ಎಡಗಡೆ ಉಪಚಿತ್ರಗಳನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ, ವಿಷ್ಣುವಿನ ದಶಾವತಾರ ಚಿತ್ರ ಹಾಗೂ ಶ್ರೀಕೃಷ್ಣನ ಗೋಪಾಲಕನ ಚಿತ್ರವನ್ನು ಕೂಡ ಮಾಡಿದ್ದಾರೆ. ಅದಾದ ನಂತರ ನಾವು ನೇರವಾಗಿ ಹೋದರೆ ಒಂದು ಬೃಹತ್ತಾಕಾರದ ಗರುಡಗಂಬ ಇದೆ. ಆ ಗರುಡಗಂಬದ ಮುಂದಿನಿಂದ ನಾವು ನೋಡಿದಾಗ ಗರ್ಭಗುಡಿಯಲ್ಲಿ ಶಿವಲಿಂಗ ಕಾಣುತ್ತದೆ. ಈ ಶಿವಲಿಂಗವೇ ಶ್ರೀ ಅನ್ನಪೂರ್ಣ ವಿಶಾಲಾಕ್ಷ್ಮಿ ಸಮೇತ ಶ್ರೀ ವಿಶ್ವೇಶ್ವರ ಪಂಚಾಯತ ಎಂದು ಕರೆಯುತ್ತಾರೆ. ಇಲ್ಲಿ ಪ್ರತಿ ಸೋಮವಾರ 7 ಗಂಟೆಗೆ ಶಿವಪಾರ್ವತಿಯವರ ರಥೋತ್ಸವ ನಡೆಯುತ್ತದೆ. ಇಲ್ಲಿ ನೋಡಿ, ಈ ದೇವಸ್ಥಾನದ ಹಿಂದೆ 12 ಜ್ಯೋತಿರ್ಲಿಂಗಗಳನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ, ಕಾಣ್ತಾ ಇದೆ 12 ಜ್ಯೋತಿರ್ಲಿಂಗಗಳ ದೇವಸ್ಥಾನ. ಅದರ ಮುಂದೆ ಬೃಹದಾಕಾರದ ಎಲ್ಲ ಬಸವಗಳನ್ನು ಇಟ್ಟಿದ್ದಾರೆ. ಇಲ್ಲಿ 12 ಬಸವಗಳನ್ನು ಅತಿ ಸುಂದರವಾಗಿ ಕೆತ್ತಿ ಇಟ್ಟಿದ್ದಾರೆ. ಅವುಗಳನ್ನು ನಾವು ದರ್ಶನ ಮಾಡಿಕೊಳ್ಳಬಹುದು. ಈ ಕ್ಷೇತ್ರದಲ್ಲಿ ಅಂದರೆ ಈ ದೇವಸ್ಥಾನದ ಪಕ್ಕದಲ್ಲಿ ಒಂದು ಬೃಹತ್ತಾಕಾರದ ಗಿರಿಯನ್ನು ನಿರ್ಮಿಸಿದ್ದಾರೆ. ಇದನ್ನು ಲಕ್ಷ ಶಿವಲಿಂಗ ಸಹಿತ ಸ್ಫಟಿಕಲಿಂಗ ಮಹಾಗಿರಿ ಎಂದು ಕರೆಯುತ್ತಾರೆ. ಹಾಗೂ ಆ ಗಿರಿಯ ಸುತ್ತಮುತ್ತ ಸುಮಾರು 1,00,000 ಶಿವಲಿಂಗಗಳನ್ನು ಇಟ್ಟಿದ್ದಾರೆ. ಬನ್ನಿ, ಈ ಶಿವಲಿಂಗಗಳನ್ನು ಕೂಡ ನಾವು ನೋಡಿಕೊಂಡು ಬರೋಣ. ಇಲ್ಲಿ ನೋಡಿ, ಇದು ಈ ಶಿಖರದ ಮುಂಭಾಗದಲ್ಲಿ ಪಾರ್ವತಿ ಪರಮೇಶ್ವರ ಹಾಗೂ ಗಣೇಶ ಸುಬ್ರಹ್ಮಣ್ಯವರನ್ನು ಇಳಿಸಿದ್ದಾರೆ. ಈ ಗೇಟ್ ಮುಖಾಂತರ ಒಳಗಡೆ ಹೋದರೆ ನಮಗೆ ಸ್ಟಾರ್ಟಿಂಗ್ನಲ್ಲಿ ಸ್ಫಟಿಕಲಿಂಗ ಸಿಗುತ್ತದೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಸ್ಫಟಿಕಲಿಂಗ. ಈ ಗಿರಿಯನ್ನು ಓಪನಿಂಗ್ ಮಾಡುವ ಕಾಲಕ್ಕೆ ಲಕ್ಷ ನರ್ಮದ ಲಿಂಗ ಶಿವ ಪರಿವಾರ ಸಹಿತ ಆತ್ಮಲಿಂಗ ಮಹಾಗಿರಿ ಎಂದು ಓಪನಿಂಗ್ ಮಾಡಿದ್ದಾರೆ. ಇದನ್ನು ಆತ್ಮಗಿರಿ ಮಹಾಲಿಂಗ ಎಂದು ಕರೆಯುತ್ತಾರೆ. ನಾವು ಸ್ಟಾರ್ಟಿಂಗ್ನಲ್ಲಿ ಸ್ಫಟಿಕಲಿಂಗವನ್ನು ನೋಡ್ಬೋದು. ಆ ಸ್ಫಟಿಕಲಿಂಗಕ್ಕೆ ಗ್ಲಾಸಿಂದ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಆ ಸ್ಫಟಿಕಲಿಂಗದ ಮುಂದುಗಡೆ ಒಂದು ಕೊಳವನ್ನು ನಿರ್ಮಿಸಿದ್ದಾರೆ. ಇಲ್ಲಿ ನೋಡಿ, ಕಾಣ್ತಾ ಇದೆ, ಇದೇ ಕೊಳ. ಯಾಕಂದರೆ ಶಿವಲಿಂಗ ಇಲ್ಲದ ಕಡೆ ನೀರು ಇರಲೇಬೇಕಲ್ಲ, ಗಂಗೆ ಇರಲೇಬೇಕು. ಅದಕ್ಕೋಸ್ಕರ ಒಂದು ಸಣ್ಣ ಕೊಳವನ್ನು ಕೂಡ ಮಾಡಿದ್ದಾರೆ. ಅನೇಕ ಗುಡಿಗಳಲ್ಲಿ ಪುಷ್ಕರಣಿ ಅಂತ ಇರುತ್ತದೆ, ಆದರೆ ಇಲ್ಲಿ ಒಂದು ಸಣ್ಣ ತೊಟ್ಟಿಯನ್ನು ಮಾಡಿ ಅದರಲ್ಲಿ ನೀರನ್ನು ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಇದೇ ಆ ಸ್ಫಟಿಕಲಿಂಗ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅದರ ಹಿಂದುಗಡೆ ಕಾಣೋದೇ ಈ ಗಿರಿ. ಈ ಗಿರಿಯ ಸುತ್ತಮುತ್ತ ಸಣ್ಣ ಸಣ್ಣ ಶಿವಲಿಂಗಗಳನ್ನು ಮಾಡಿದ್ದಾರೆ. ಈ ಎಲ್ಲ ಶಿವಲಿಂಗಗಳನ್ನು ನರ್ಮದಾ ನದಿಯಿಂದ ತೆಗೆದುಕೊಂಡು ಬಂದಿದ್ದಾರೆ. ಯಾಕಂದರೆ ಆ ನರ್ಮದಾ ನದಿಯಲ್ಲಿ ಮಾತ್ರ ಈ ಶಿವಲಿಂಗಗಳು ಸಿಗುತ್ತವಂತೆ. ಇಲ್ಲಿ ನೋಡಿ, ಶಿವಲಿಂಗಗಳ ಮಧ್ಯದಲ್ಲಿ ಓಂ ಎನ್ನುವ ಅಕ್ಷರವನ್ನು ಕೂಡ ಹಾಕಿದ್ದಾರೆ. ಬಿಳಿಯ ಶಿವಲಿಂಗಗಳಿಂದ ಈ ಥರ ಚಿತ್ರಗಳನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ, ಶಿವಲಿಂಗಗಳಿಂದ ತ್ರಿಶೂಲವನ್ನು ಮಾಡಿದ್ದಾರೆ. ಕಾಣ್ತಾ ಇದೆಯಲ್ಲ, ಅದೇ ರೀತಿ ಈ ಕೈಲಾಸ ಗಿರಿಯಲ್ಲಿ ಕೂಡ ಅಲ್ಲಲ್ಲಿ ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ಇಲ್ಲಿ ನೋಡಿ, ಎಲ್ಲವೂ ಶಿವಲಿಂಗಗಳೇ, ಎಷ್ಟು ಅದ್ಭುತವಾಗಿವೆ. ಅಲ್ಲಿ ನೋಡಿ, ಕಾಣ್ತಾ ಇದೆ, ಶಿವಲಿಂಗಗಳಿಂದ ಕಳಸವನ್ನು ಕೂಡ ಮಾಡಿದ್ದಾರೆ. ಕಳಸ ತುಂಬ ಸೊಗಸಾಗಿ ಕಾಣುತ್ತಿದೆ. ಹಾಗೆ ಈ ಕೈಲಾಸಗಿರಿ ಮೇಲೆ ಕಾಷಾಯಿ ಬಾವುಟ ಕೂಡ ಎತ್ತಿ ಕಾಣುತ್ತಿದೆ. ಹಾಗೆ ಮುಂದೆ ಶಿವಲಿಂಗಗಳನ್ನು ನೋಡ್ತಾ ಹೋದರೆ ಕೆಲವು ಕಡೆ ಓಂ ಎನ್ನುವ ಅಕ್ಷರವನ್ನು ಕೂಡ ಹಾಕಿದ್ದಾರೆ.
ಹಾಗೆ ಶಿವಲಿಂಗಗಳ ಮಧ್ಯದಲ್ಲಿ ಶ್ರೀ ಎನ್ನುವ ಅಕ್ಷರವು ಕೂಡ ಹಾಕಿದ್ದಾರೆ. ಗುಡ್ಡದಲ್ಲಿ ಈ ರೀತಿ ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ಹಾಗೆ ನಾನು ಇವುಗಳೆಲ್ಲವೂ ನೋಡಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಹೇಳಿ ಶಿವಧ್ಯಾನ ಮಾಡುತ್ತಾ ಈ ಶಿವಲಿಂಗಗಳನ್ನು ದರ್ಶನ ಮಾಡಿಕೊಂಡೆ. ಗಿರಿ ಅಂತೂ ತುಂಬ ಅದ್ಭುತವಾಗಿದೆ. ಒಮ್ಮೆ ನಾವೆಲ್ಲ ನೋಡಲೇಬೇಕಾದ ಪ್ಲೇಸ್ ಇದು. ಪಕ್ಕದಲ್ಲಿ ಕೆಲವು ಮೂರ್ತಿಗಳನ್ನು ಕೂಡ ಇಟ್ಟಿದ್ದಾರೆ. ಇಲ್ಲಿ ಸಣ್ಣದಾಗಿ ಒಂದು ಗಾರ್ಡನ್ ಟೈಪ್ ಮಾಡಿದ್ದಾರೆ. ಆ ಗಾರ್ಡನ್ನಲ್ಲಿ ಕೆಲವು ಸ್ತಬ್ಧಚಿತ್ರಗಳನ್ನು ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಕೊಕ್ಕರೆ. ಇಂಥ ಕೊಕ್ಕರೆಗಳು ಸುಮಾರು 3-4 ಮಾಡಿ ಇಟ್ಟಿದ್ದಾರೆ. ಇವು ಬಾತುಕೋಳಿಗಳು. ಇವುಗಳನ್ನು ಸಿಮೆಂಟ್ನಲ್ಲಿ ಮಾಡಿ ಇಟ್ಟಿದ್ದಾರೆ. ನೋಡಲು ತುಂಬ ಸುಂದರವಾಗಿವೆ. ನಿಜವಾದ ಬಾತುಕೋಳಿಗಳೇನೋ ಎನ್ನುವ ರೀತಿಯಲ್ಲಿ ಕಾಣುತ್ತವೆ. ಹಾಗೆ ಪಕ್ಕದಲ್ಲಿ ಜೀವಂತವಿರುವ ನವಿಲುಗಳು ಹಾಗೂ ಮೊಲಗಳು ಹಾಗೂ ಇನ್ನಿತರ ಪಕ್ಷಿಗಳನ್ನು ಕೂಡ ಇಟ್ಟಿದ್ದಾರೆ. ಇದನ್ನು ನೋಡಿ ನಾವು ತುಂಬ ಪುಳಕಿತರಾಗಬಹುದು. ಇಲ್ಲಿ ನೋಡಿ, 2 ಮೊಲಗಳು ಕಾಣುತ್ತಿವೆ. ನಾವು ಅಲ್ಲಿಗೆ ಹೋದಾಗ ಅವು ನಮಗೆ ಏನಾದರೂ ತಂದಿದ್ದಾರೆ ಎನ್ನುವ ಆಸೆಯಿಂದ ನಮ್ಮಲ್ಲಿಗೆ ಬಂದವು. ಆದರೆ ನಾವು ಏನೂ ತೆಗೆದುಕೊಂಡು ಹೋಗಿರಲಿಲ್ಲ. ಈ ಕ್ಷೇತ್ರಕ್ಕೆ ಮತ್ತೊಮ್ಮೆ ಭೇಟಿ ನೀಡಿದಾಗ ಇವುಗಳಿಗೆ ತಿಂಡಿಯನ್ನು ತರಬೇಕೆಂದು ನಿರ್ಧರಿಸಿದೆವು. ಹಾಗೆ ಇದರ ಪಕ್ಕದಲ್ಲಿ ಒಂದು ಕೆರೆಯನ್ನು ಕೂಡ ಮಾಡಿದ್ದಾರೆ. ಒಳ್ಳೆಯ ಪರಿಸರದಿಂದ ಕೂಡಿದೆ. ಇದನ್ನು ನೋಡಿಕೊಂಡು ನಾವು ದೇವಸ್ಥಾನದಿಂದ ಹೊರಗಡೆ ಬಂದೆವು. ಈ ರೀತಿಯ ಪುಣ್ಯಕ್ಷೇತ್ರಗಳನ್ನು ನೋಡಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಬಾಯ್.